ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ನಾಡಿದ್ದು ಚಾಮರಾಜಪೇಟೆ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಸಿದ್ಧತೆ ನಡೀತಾ ಇದೆ. ಮೈದಾನದಲ್ಲಿ ಭದ್ರತೆ ಕಲ್ಪಿಸಿದ್ದಾರೆ. ಇನ್ನು ಸಿದ್ಧತೆ ಬಗ್ಗೆ ಸಚಿವ ಆರ್ ಅಶೋಕ್ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಸಂಸದ ಪಿಸಿ ಮೋಹನ್ ಅಧಿಕಾರಿಗಳ ಜೊತೆ ಪರಿಶೀಲನೆಯನ್ನು ಮಾಡಿದ್ದಾರೆ. ಈಗ ಸರ್ಕಾರದ ಕಡೆಯಿಂದಲೇ ಧ್ವಜಾರೋಹಣ ಮಾಡೋದು, ಅದಕ್ಕೆ ತಯಾರಿಗಳು ನಡೀತಾ ಇದೆ. ಸ್ಥಳೀಯ ಶಾಸಕ ಸಂಸದರಿಗೆ ಆಹ್ವಾನ ನೀಡ್ತೀವಿ, ಮೈದಾನವನ್ನು ಅದ್ಧೂರಿಯಾಗಿ ಸಿಂಗಾರ ಮಾಡ್ತೀವಿ ಅಂತ ಅಶೋಕ್ ಹೇಳಿದ್ದಾರೆ. ಇನ್ನು ಮೈದಾನದ ಒಳಗಡೆ ಬಿಬಿಎಂಪಿ ಕಟ್ಟಡ ಇದೆ. ಅಶ್ವತ್ಥ ಕಟ್ಟೆ ಗೋಡೆ ಯಾವುದನ್ನು ಒಡೆಯೋದಿಲ್ಲ. ಈದ್ಗಾ ಟವರ್ ಕೂಡ ಚೇಂಜ್ ಆಗೋದಿಲ್ಲ. ಇದು ಆರ್ ಅಶೋಕ್ ಅವರ ಸ್ಪಷ್ಟನೆ. ಸಾಕಷ್ಟು ಹಿಂದೂ ಸಂಘಟನೆಯವರು ಈ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅಲ್ಲಿ ಗೋಡೆ ಇದೆಯಲ್ಲ, ಅದನ್ನು ಒಡಿಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ಈಗ ಧ್ವಜಾರೋಹಣಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಥಳೀಯ ಶಾಸಕರು ಮತ್ತೆ ಸಂಸದರಿಗೆ ನಾವು ಆಹ್ವಾನ ಕೊಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಮೈದಾನದ ಒಳಗಡೆ ಏನು ಚೇಂಜಸ್ ಸದ್ಯಕ್ಕಂತೂ ಇಲ್ಲ ಅನ್ನೋದನ್ನ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಈಗ ನಮ್ದು ಆಗಸ್ಟ್ 15 ಬಿಟ್ರೆ ಬೇರೆ ನಮ್ಮಲ್ಲಿ ಏನು ಇಲ್ಲ. ಇಲ್ಲಿ ಏನೇನಿದೆಯೋ, ಇಲ್ಲಿ ಯಾವ್ಯಾವ ಮರ ಗಿಡ ಕಲ್ಲು ಎಲ್ಲ ಇದೆಯೋ, ಹೇಗಿದೆಯೋ ಹಾಗೆ ಇರ್ತದೆ. ಅಲ್ಲಿ ಕಾರ್ಪೊರೇಷನ್ ಬಿಲ್ಡಿಂಗು ಇದೆ. ಇದೇ ಕಟ್ಟಡದ ಒಳಗಡೆ ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ, ಕಾರ್ಪೊರೇಷನ್ ಟಾಯ್ಲೆಟ್ ಇದೆ, ಅಶ್ವತ್ಥ ಕಟ್ಟೆ ಇದೆ, ಅರಳಿ ಮರ ಇದೆ ಅಲ್ವಾ. ಅದು ಯಾವುದು ಏನು ಚೇಂಜ್ ಆಗಲ್ಲ. ಅರಳಿ ಮರನೂ ಚೇಂಜ್ ಆಗಲ್ಲ, ಅಶ್ವತ್ಥ ಕಟ್ಟೆನೂ ಚೇಂಜ್ ಆಗಲ್ಲ, ಕಾರ್ಪೊರೇಷನ್ ಕಟ್ಟಡನೂ ಚೇಂಜ್ ಆಗಲ್ಲ. ಇಲ್ಲಿರೋ ಕಟ್ಟಡಗಳು ಯಾವುದೂ ಯಾವುದೇ ರೀತಿ ಧಕ್ಕೆ ಬರ್ದಂಗೆ ನೋಡ್ಕೊಳ್ಳೋವಂಥದ್ದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸರ್ವ ಸನ್ನದ್ಧವಾಗಿದೆ. ಈಗ ನಮ್ದು ಆಗಸ್ಟ್ 15 ಬಿಟ್ರೆ ಬೇರೆ ನಮ್ಮಲ್ಲಿ ಏನು ಇಲ್ಲ. ಇಲ್ಲಿ ಏನೇನಿದೆಯೋ, ಇಲ್ಲಿ ಯಾವ್ಯಾವ ಮರ ಗಿಡ ಕಲ್ಲು ಎಲ್ಲ ಇದೆಯೋ, ಹೇಗಿದೆಯೋ ಹಾಗೆ ಇರ್ತದೆ. ಅಲ್ಲಿ ಕಾರ್ಪೊರೇಷನ್ ಬಿಲ್ಡಿಂಗು ಇದೆ. ಇದೇ ಕಟ್ಟಡದ ಒಳಗಡೆ ಖುದ್ದಾಗಿ ಸಿದ್ಧತೆ ಬಗ್ಗೆ ಆರ್ ಅಶೋಕ್ ಅವರೇ ಇವತ್ತು ಈದ್ಗಾ ಮೈದಾನಕ್ಕೆ ತೆರಳಿದ್ರು. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸಾಕಷ್ಟು ಭದ್ರತೆಯನ್ನ ಈದ್ಗಾ ಮೈದಾನ ಕಲ್ಪಿಸಲಾಗಿದೆ. ಇನ್ನು ಸ್ಥಳೀಯ ಶಾಸಕರು ಸಂಸದರಿಗೆ ಧ್ವಜಾರೋಹಣಕ್ಕೆ ಆಹ್ವಾನವನ್ನ ನೀಡಲಾಗುತ್ತೆ ಅಂತ ಅಶೋಕ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಮೇಜರ್ ವಿಷಯ ಅಂತಂದ್ರೆ, ಹಿಂದೂ ಸಂಘಟನೆಯವರು ಅಲ್ಲೊಂದು ಗೋಡೆ ಇದೆಯಲ್ಲ, ಅದನ್ನ ಒಡೆದಾಕ್ಬಿಡಿ, ಅದರ ಅವಶ್ಯಕತೆ ಏನಿದೆ, ಇದು ಕಂದಾಯ ಇಲಾಖೆ ಸ್ವತ್ತು ಅಂತ ಹೇಳಿದ ಮೇಲೆ ಅದರ ಅವಶ್ಯಕತೆ ಇಲ್ಲ, ಒಡೆದಾಕಿ ಅಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸದ್ಯಕ್ಕೆ ಮೈದಾನದ ಒಳಗಡೆ ಯಾವುದೇ ಮಾಡಿಫಿಕೇಶನ್ ಇಲ್ಲ, ಅಲ್ಲಿ ಇರೋದನ್ನ ಸದ್ಯಕ್ಕಂತೂ ತೆರವುಗೊಳಿಸೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಆರ್ ಅಶೋಕ್ ಅವರೇ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು ರೂಟ್ ಮಾರ್ಚ್ ಮಾಡಿದ್ದಾರೆ. ಕೇಂದ್ರದಿಂದ ಅರೆಸೇನಾ ಪಡೆ ಕರೆಸೋದಕ್ಕೂ ಈಗ ಚರ್ಚೆಗಳು ನಡೀತಾ ಇದೆ. ಒಂದು ಹಂತಕ್ಕೆ ನಾವು ಆ ಸೆಕ್ಯೂರಿಟಿಯನ್ನ ಗಮನಿಸ್ತಾ ಇದ್ರೆ, ಮಾಣಿಕ್ ಷಾ ಪರೇಡ್ ಮೈದಾನಕ್ಕಿಂತಲೂ ಹೆಚ್ಚಿನ ಭದ್ರತೆಯನ್ನ ಈ ಸಲ ಈದ್ಗಾ ಮೈದಾನಕ್ಕೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. 2 ದಿನ ಹೊಯ್ಸಳ ಮತ್ತೆ ಚೀತಾ ಬೀಟ್ ಜೊತೆ ಪೊಲೀಸರು ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಈಗ ಅಲ್ಲಿ ಒಂದಿಷ್ಟು ಸೂಕ್ಷ್ಮ ಏರಿಯಾಗಳಿದೆ. ಪಾದ್ರಾಯನ್ಪುರ ಇರ್ಬೋದು, ಹಿಂದೆ ಗಲಾಟೆ ಆಗಿರೋದು, ಗೋರಿಪಾಳ್ಯ, ಜೆ ನಗರ, ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ರೌಂಡ್ಸ್ ಅನ್ನ ಪೊಲೀಸರು ಹಾಕ್ಲೇಬೇಕಾಗತ್ತೆ. ಸೊ ಹಾಗಾಗಿ ಒಂದ್ ಕಡೆ ಮೈದಾನ ಸುತ್ತಮುತ್ತ ಬ್ಯಾರಿಕೇಡ್ ಅಳವಡಿಸಿ ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಇನ್ನೊಂದು ಕಡೆ ಈ ಸೂಕ್ಷ್ಮ ವಲಯದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಅಂದ್ರೆ ರೌಂಡ್ಸ್ ಹಾಕ್ತಾ ಇರ್ತಾರೆ ಪೊಲೀಸರು. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಮಾಣಿಕ್ ಷಾ ಪರೇಡ್ ಮೈದಾನಕ್ಕಿಂತಲೂ ಹೆಚ್ಚಿನ ಭದ್ರತೆಯನ್ನ ಈ ಸಲ ಈದ್ಗಾ ಮೈದಾನದಲ್ಲಿ ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅಂತ ಇನ್ಫಾರ್ಮೇಶನ್ ಬಂತು. ಖುದ್ದಾಗಿ ಇವತ್ತು ಆರ್ ಅಶೋಕ್ ಅವರು ಬಂದಾಗ ಸ್ಥಳ ಪರಿಶೀಲನೆ ಮಾಡಿದಾಗ ಏನ್ ಮಾಹಿತಿ ಪಡ್ಕೊಂಡ್ರು, ಮತ್ತೆ ಭದ್ರತೆ ಹೆಂಗ್ ಕಂಡು ಬರ್ತಾ ಇದೆ ಈಗ? ಶರ್ಮಿತಾ, ಇದುವರೆಗೂ ಕೂಡ ಚಾಮರಾಜಪೇಟೆ ಈದ್ಗಾ ಮೈದಾನ ಈಗ ಚಾಮರಾಜಪೇಟೆ ಗುಟ್ಟಳ್ಳಿ ಮೈದಾನವಾಗಿ ಈಗ ಮಾರ್ಪಾಟಾಗಿದೆ. ಸರ್ಕಾರ ಮಾರ್ಪಾಟ್ ಮಾಡಿರೋದು. ಸೊ ಈ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ಈ ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ ಆಗಸ್ಟ್ 15ರಂದು. ಸೊ ಇದರ ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಕೂಡ ಈ ಮೈದಾನಕ್ಕೆ ಭೇಟಿ ನೀಡಿದ್ರು. ಬೆಳಗ್ಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಿ ಧ್ವಜಾರೋಹಣ ಮಾಡಬೇಕು ಮತ್ತು ಯಾವ ರೀತಿಯಾದಂತಹ ಅಗತ್ಯ ಕ್ರಮಗಳನ್ನು
ಕೈಗೊಂಡಿದ್ದೀರಿ ಅನ್ನೋ ಕುರಿತು ಅಧಿಕಾರಿಗಳ ಜೊತೆಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಮಾಹಿತಿಯನ್ನ ಪಡೆದ್ರು. ಧ್ವಜಾರೋಹಣವನ್ನ ಈ ಮೈದಾನದ ಮಧ್ಯಭಾಗದಲ್ಲಿ ಕಾಣಿಸುತ್ತೆ. ಈಗೇನು ಸ್ಟೂಡೆಂಟ್ಸ್ ಏನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಆ ಮಧ್ಯಭಾಗದಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಮೊದಲು ಈಗ ಸ್ಥಳವನ್ನ ಗುರುತು ಮಾಡಿದ್ದಾರೆ. ಸುತ್ತಲೂ ಕೂಡ ನೋಡಬಹುದು ಶರ್ಮಿತಾ, ಯಾವ ರೀತಿಯಾಗಿ ಬ್ಯಾರಿಕೇಡ್ ಹಾಕಿ ಒಂದು ರೀತಿಯಾಗಿ ಸರ್ಪಗಾವಲ್ ರೀತಿಯಾಗಿ ಪ್ರೊಟೆಕ್ಷನ್ ಮಾಡಿರೋದು. ಇನ್ನು ಇದಕ್ಕೆ ಈ ಹಿಂದೆ 15 ದಿನಗಳ ಮುಂಚಿತವಾಗಿ ಸಿಸಿಟಿವಿಗಳೆಲ್ಲವನ್ನು ಕೂಡ ಹಾಕಿದ್ರು. ಈ ಸಂಖ್ಯೆ ಸಿಸಿಟಿವಿಗಳನ್ನ ಅಳವಡಿಸುವಂತ ಸಂಖ್ಯೆ ಏನಿದೆ ಇನ್ನಷ್ಟು ಕೂಡ ಹೆಚ್ಚಾಗತ್ತೆ. ಅದು 20 ಈಗ ಸಿಸಿಟಿವಿಗಳಿರೋದು, ಇನ್ನಷ್ಟು ಸಿಸಿಟಿವಿಗಳನ್ನ ಅಳವಡಿಸುವಂತ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈಗಾಗಲೇ ಚಾಮರಾಜಪೇಟೆ ಸುತ್ತಮುತ್ತಲಿರುವಂತಹ ಏರಿಯಾಗಳೆಲ್ಲ ಅದರಲ್ಲೂ ಕೂಡ ಸೂಕ್ಷ್ಮವಾದಂತಹ ಪ್ರದೇಶಗಳು, ಪಾದರಾಯಪುರ ಪ್ರತಿಯೊಂದು ಸೂಕ್ಷ್ಮ ಪ್ರದೇಶಗಳಿಂದವೆ. ಅಲ್ಲಿ ಗಸ್ತು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇಂಟೆಲಿಜೆನ್ಸಿನೂ ಕೂಡ ಹೆಚ್ಚಾಗಿ ವರ್ಕ್ ಮಾಡ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ. ಇನ್ನು ಪ್ರಮುಖ ವಿಚಾರ ಅಂತಂದ್ರೆ ಈ ಮೈದಾನದ ಸುತ್ತಲಿರುವಂತಹ ಬಿಲ್ಡಿಂಗ್ಗಳೇನಿದಾವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳಿದಾವೆ, ಅಲ್ಲೂ ಕೂಡ ಪೊಲೀಸರ ಕಣ್ಗಾವಲಿರಲಿದೆ. ಯಾಕಂದ್ರೆ ಅಲ್ಲಿಂದನೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನ ವಹಿಸಿದೆ. ಇನ್ನು ಕಂದಾಯ ಸಚಿವ ಆರ್ ಅಶೋಕ್ ಅವರು ಕೂಡ ಮಾತಾಡಿ, ಇದು ಇನ್ಮುಂದೆ ಚಾಮರಾಜಪೇಟೆ ಈದ್ಗಾ ಮೈದಾನ ಆಗಿರೋದಿಲ್ಲ, ಇದು ಗುಟ್ಟಳ್ಳಿ ಮೈದಾನವಾಗಿ ಮಾರ್ಪಾಟಾಗ್ತದೆ. ಇದೇ ಮೊದಲ ಬಾರಿಗೆ ಧ್ವಜಾರೋಹಣ ಆಗ್ತಾ ಇರೋದು. ಸೊ 9 ಗಂಟೆಗೆ ಧ್ವಜಾರೋಹಣ ಆಗುವಂತ ಸಾಧ್ಯತೆ ಇದೆ. ಈ ಮೈದಾನದ ಮೈದಾನದಲ್ಲಿರುವಂತಹ ಮಧ್ಯಭಾಗದಲ್ಲಿ 200 ಜನ ಸಾರ್ವಜನಿಕರಿಗೆ ಒಳಗಡೆ ಅವಕಾಶ ಇರುತ್ತೆ. 500 ಜನ ವಿದ್ಯಾರ್ಥಿಗಳಿಗೆ ಒಳಗಡೆ ಅವಕಾಶ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿದೆ. ಥ್ಯಾಂಕ್ ಯು ಶರಣು ಹಂಪಿ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತೊಂದು ಬೇಡಿಕೆ ಇದೆ ಹಿಂದೂ ಪರ ಸಂಘಟನೆಯವರದು. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ, ಗಣೇಶೋತ್ಸವ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೆ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹವನ್ನು ಮಾಡಿದ್ದಾರೆ. ಯಾರಾದ್ರೂ ಗಲಭೆ ಮಾಡಿದ್ರೆ ಗುಂಡು ಹೊಡೆದು ಒಳಗಡೆ ಹಾಕಿ, ಮತ್ತೊಮ್ಮೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗಣೇಶ ಮಂಡಳಿಯವರು ಯಾರು ಗದ್ದಲ ಮಾಡಲ್ಲ, ಜಮೀರ್ ಅಹಮದ್ ಅವರೇ ಮುಂದೆ ನಿಂತು ಅಂದ್ರೆ ಅವ್ರ ನೇತೃತ್ವದಲ್ಲೇ ಈ ಗಣೇಶೋತ್ಸವ ಅವ್ರು ಮಾಡಿಸ್ಬೇಕು. ಯಾಕಂದ್ರೆ ಜಮೀರ್ ಅಹಮದ್ ಕೇವಲ ಮುಸ್ಲಿಂ ಓಟ್ನಿಂದ ಅಲ್ಲಿ ಶಾಸಕರಾಗಿರೋದಲ್ಲ, ಎಲ್ಲಾ ಸಮುದಾಯದ ಓಟ್ನಿಂದ ಅವ್ರು ಶಾಸಕರಾಗಿದ್ದಾರೆ ಅಂತ ದಾವಣಗೆರೆಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಣೇಶೋತ್ಸವಕ್ಕೂ ಕೂಡ ಸರ್ಕಾರ ಅವಕಾಶ ಕೊಡಬೇಕು. ಯಾಕೆ ಅಂತಂದ್ರೆ ವರ್ಷಕ್ಕೆ 2 ಬಾರಿ ಮುಸ್ಲಿಮರಿಗೆ ನಮಾಜ್ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಧಾರ್ಮಿಕ ಚಟುವಟಿಕೆಗೆ ಅವಕಾಶ ಕೊಡ್ತಾ ಇದ್ದಾರೆ, ಮುಸ್ಲಿಮರ ಧಾರ್ಮಿಕ ಚಟುವಟಿಕೆಗೆ. ಹಾಗಾದ್ರೆ ನಾವೇನು ಪಾಪ ಮಾಡಿದ್ದೀವಿ ಹಿಂದೂಗಳು? ನಮಗೂ ವರ್ಷಕ್ಕೆ ಒಮ್ಮೆ ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು. ಬಿಜೆಪಿ ಅವರೇ ಗಟ್ಸ್ ತೋರಿಸಿ, ಅಲ್ಲಿ ಹಾಗಾಗತ್ತೆ ಹೀಗಾಗತ್ತೆ, ಯಾರು ಗಲಭೆಗಳು ಮಾಡಿದ್ರು ಗುಂಡು ಹಾಕ್ರೆ, ಅವ್ರ ಒದ್ದು ಒಳಗಡೆ ಹಾಕ್ರೆ. ಗಣಪತಿಯವರು ಗಣೇಶ ಮಂಡಳಿಯವರು ಯಾರು ಗಲಾಟೆ ಗೊಂದಲ ಮಾಡಿದಿಲ್ಲ. ಮತ್ತು ಮುಸ್ಲಿಮರಿಗೆ ಹೇಳ್ತೇನೆ, ಇವತ್ತು ಗಣೇಶೋತ್ಸವ ಅವಕಾಶ ಇಲ್ಲ ಅಂತ ಹೇಳಿ ಸೊಕ್ಕಿನಿಂದ ಮಾತನಾಡಿದಂತ ಜಮೀರ್ ಅಹಮದ್ಗೆ ನಾನು ಹೇಳ್ತಾ ಇದ್ದೀನಿ, ಮುಸ್ಲಿಮರ ಓಟಿನಿಂದ ಮಾತ್ರ ಗೆದ್ದಿಲ್ಲಪ್ಪ, ನೀನು ಎಲ್ಲರಿಂದ ಗೆದ್ದಿದಿ. ಈಗ ಮುಸ್ಲಿಂ MLA ಅಲ್ಲ, ಅಲ್ಲಿ ಚಾಮರಾಜಪೇಟೆ MLA ಅಂತ ಅನ್ನೋದು ನೆನಪಿಟ್ಟುಕೊಳ್ಬೇಕು. ಸಾರ್ವಜನಿಕ ಗಣೇಶೋತ್ಸವಕ್ಕೆ ನೀನೇ ನಿಂತು ಅಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾವುದೇ ಗಲಾಟೆ ಆಗೋ ಪ್ರಶ್ನೆನೇ ಇಲ್ಲ. ಯಾಕೆ ಗಲಾಟೆ ಆಗತ್ತೆ? ನೀವು ನಮಾಜ್ ಮಾಡಿದ ಗಲಾಟೆ ಆಗೋದಿಲ್ಲ. ಯಾವುದೇ ರೀತಿ ನಾವು ಗಲಭೆ ಮಾಡಿಲ್ಲ, ಗೊಂದಲ ಮಾಡಿಲ್ಲ, ಶಾಂತ ರೀತಿಯಿಂದ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅಲ್ಲಿ ಚಾಮರಾಜಪೇಟೆಯ ಮೈದಾನದಲ್ಲಿ ಮಾಡಿಕೊಡಬೇಕು ಅಂತನ್ನುವಂಥದ್ದು ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ. ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಮಹಿಳೆಯರ ಬಗೆಗಿನ ವಿವಾದಿತ ಹೇಳಿಕೆಯನ್ನ ಬಿಎಸ್ವೈ ಖಂಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ಅವರಿಗೆ ಶೋಭೆ ತರೋದಿಲ್ಲ ಅಂತ ಬಿಎಸ್ವೈ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕ್ಷಮೆ ಕೇಳಿ ಹೇಳಿಕೆ ವಾಪಸ್ ಪಡಿಬೇಕು ಅಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಗ್ರಹವನ್ನ ಮಾಡಿದ್ದಾರೆ. ಈ ತರದ ಹೇಳಿಕೆಗಳು ಕೊಟ್ರೆ ಅವರಿಗೆ ಶೋಭೆ ತರೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ತಕ್ಷಣಕ್ಕೆ ಅವರು ಕ್ಷಮೆ ಕೇಳಬೇಕು, ಹೇಳಿಕೆ ವಾಪಸ್ ಪಡಿಬೇಕು ಅನ್ನೋ ಆಗ್ರಹ ಯಡಿಯೂರಪ್ಪನವರದ್ದು. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಸರ್ಕಾರದಲ್ಲಿ ನೌಕರಿ ಕೊಡಬೇಕು ಅಂದ್ರೆ ದುಡ್ಡು ಕೊಡಲಾರದೆ
ಏನೂ ಕೆಲಸ ಆಗಲ್ಲ. ಹಿಂದೆ ಒಬ್ಬರು ಮಂತ್ರಿಗಳಾಗಲೇ 2 ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದೀರಿ ಸರ್ಕಾರದಲ್ಲಿ. ನಮ್ಮ ಕರ್ನಾಟಕದ ಯುವತಿಯರಿಗೆ ನೌಕರಿ ಬೇಕು ಅಂದರೆ ಮಂಚ ಹತ್ತಬೇಕು, ಯುವಕರಿಗೆ ನೌಕರಿ ಬೇಕು ಅಂದರೆ ಲಂಚ ಕೊಡಬೇಕು. ಇದು ಲಂಚ ಮಂಚದ ಸರ್ಕಾರ ಆಗ್ಬಿಟ್ಟಿದೆ. ನಾನು ಯಾವಾಗಲೂ ಕೂಡ ಏನು ಹೇಳ್ತಾ ಇದ್ದೆ ಅಂದರೆ, ಈ 40% ಸರ್ಕಾರ ಯುವಕರ ವಿರೋಧಿ ಸರ್ಕಾರ ಇದೆ. ಖರ್ಗೆ ಅವರು ಹೇಳಿದಂಥ ಶಬ್ದಗಳನ್ನು ನೀವು ಒಂದು ಕ್ಷಣ ಯೋಚನೆ ಮಾಡಿ. ಆ ಹೆಣ್ಣು ಮಕ್ಕಳಿಗೆ ಅವ್ರು ಹೇಳೋ ಮಾತು ಅವ್ರಿಗೆ ಶೋಭೆ ತರುತ್ತಾ, ಗೌರವ ತರುತ್ತಾ? ಅವರಿಂದ ಇಂಥ ಮಾತನ್ನು ಯಾರಾದರೂ ನಿರೀಕ್ಷೆ ಮಾಡಿದ್ದಾರಾ? ಒಬ್ಬ ಕಾಂಗ್ರೆಸ್ನ ಹಿರಿಯ ಮುಖಂಡ ಅಂತೇಳಿ ಆ ರೀತಿ ಮಾತನಾಡೋದಕ್ಕೆ ಕ್ಷಮೆಯನ್ನು ಕೇಳಿ ಆ ಮಾತನ್ನು ವಾಪಸ್ ತಗೊಳ್ಳಿ. ಹೆಣ್ಣು ಮಕ್ಕಳ ಬಗ್ಗೆ ಆ ರೀತಿ ಹಗುರವಾಗಿ ಮಾತನಾಡೋದನ್ನು ಮೊದಲು ಬಿಟ್ಟು ಗೌರವದಿಂದ ನಡೆಯೋದನ್ನು ಅವ್ರು ಕಲಿಯಲಿ. ಇನ್ನು ಬಿಜೆಪಿ ಮೇಲೆ ಲಂಚ ಹಾಗೂ ಮಂಚದ ಆರೋಪವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದಾರಲ್ಲ, ಬಿಜೆಪಿ ನಾಯಕರು ಆ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ, ತಿರುಗೇಟ್ ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. ಇದು ಅವರ ಕೀಳು ಅಭಿರುಚಿಯನ್ನ ತೋರಿಸ್ತಾ ಇದೆ. ಇಡೀ ಮಹಿಳಾ ಕುಲಕ್ಕೆ ಅವರು ಅಪಮಾನ ಮಾಡಿದ್ದಾರೆ. ಮಹಿಳಾ ಸಮುದಾಯದ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹವನ್ನ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಏನ್ ಹೇಳಿದ್ರು ನೋಡೋಣ. ಅವರು ನಿನ್ನೆ ಹೇಳಿದ ಸ್ಟೇಟ್ಮೆಂಟು ಕೆಲಸಕ್ಕಾಗಿ ಲಂಚ ಅಥವಾ ಮಂಚ ಅಂತ ಹೇಳಿದ್ದಾರೆ. ನಾನು ವಿಶೇಷವಾಗಿ 2ನೇ ಹೇಳಿಕೆಯನ್ನು ಅತ್ಯಂತ ಗಂಭೀರವಾಗಿ ನಾನು ಪರಿಗಣಿಸಿದ್ದೇನೆ. ಸಮಾಜನೂ ಪರಿಗಣಿಸಿದೆ. ನಮ್ಮ ದೇಶದ ಸಂಸ್ಕೃತಿ ಇದೆ. ನಮ್ಮ ತಾಯಂದಿರ ಬಗ್ಗೆ, ನಮ್ಮ ಹೆಣ್ಣುಮಕ್ಕಳ ಬಗ್ಗೆ, ನಮ್ಮ ಅಕ್ಕ ತಂಗಿಯರ ಬಗ್ಗೆ ಅಪಾರವಾದಂಥ ಒಂದು ಶ್ರದ್ಧೆ, ಗೌರವ ಇರುವಂಥ ದೇಶ ಅದು ಭಾರತ. ಅಲ್ಲಿ ಅವರು ಕೆಲಸಕ್ಕಾಗಿ ಮಂಚ ಕರೀತಾರೆ, ಮಂಚ ಹತ್ತುತ್ತಾರೆ ಅಂತ ಹೇಳಿದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಅತ್ಯಂತ ಅಯೋಗ್ಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅವರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತಂದರೆ ನನಗೆ ನಗು ಬರ್ತದೆ. ಮತ್ತು ಅವರು ಈ ಹೇಳಿಕೆ ಬಗ್ಗೆ ಕ್ಷಮೆ ಕೇಳಬೇಕು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಪ್ರಿಯಾಂಕ್ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಈಗ ಬಿಜೆಪಿ ನಾಯಕರನ್ನ ಕೆರಳಿಸಿದೆ, ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಏನಿದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇದನ್ನ ಫರ್ದರ್ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಮತ್ತೆ ಕ್ಷಮೆ ಕೇಳುವಂತ ಮನಸ್ಥಿತಿಲಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಇದಾರಾ? ಶರ್ಮಿತಾ, ಏನಂತ ಹೇಳಿದ್ರೆ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ವಿವಾದಕ್ಕೀಡಾಗಿರುವಂತದ್ದು. ಅದನ್ನ ಬರೀ ರಾಜಕೀಯ ನಾಯಕರಲ್ಲ, ನಾಡಿನ ಕೆಲ ಜನರು ಕೂಡ ಅದನ್ನ ಖಂಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ರಾಜಕೀಯ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಹಿಳೆಯರಿಗೆ ಅವಮಾನ ಮಾಡೋದು ಸರಿಯಲ್ಲ ಎಂಬಂತಹ ಅಭಿಪ್ರಾಯ ಈಗ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು BS ಯಡಿಯೂರಪ್ಪ, ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಬಹುತೇಕ ನಾಯಕರು ಕೂಡ ಈ ವಿಚಾರವನ್ನ ಖಂಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಹೇಳಿಕೆ ಮೂಲಕ ಏನು ಮಹಿಳೆಯರ ಅವಮಾನವನ್ನ ಮಾಡಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಮಾತನ್ನ ಹಿಂದಕ್ಕೆ ಪಡೆಯಬೇಕು ಎಂಬಂತ ಒತ್ತಾಯವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಮತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿ ಕೂಡ ಸರಣಿ ಟ್ವೀಟ್ ಅನ್ನ ಮಾಡಿದೆ. ಅಲ್ಲಿನೂ ಕೂಡ ಅವರು ಈ ರೀತಿಯಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸರಿಯಲ್ಲ. ಅದರ ಜೊತೆಗೆ ಏನಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಅನೇಕ ರಂಗಬಿರಂಗಿ ಏನು ಆಟಗಳಿವೆ ಎಂಬಂತ ಅರ್ಥದಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು. ಹೀಗಾಗಿ ಒಟ್ಟಾರೆಯಾಗಿ ಪ್ರಿಯಾಂಕ ಖರ್ಗೆ ಅವರು ಏನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಸರಿಯಿಲ್ಲ ಎಂಬಂತ ಅಭಿಪ್ರಾಯ ವ್ಯಕ್ತವಾಗ್ತಿರುವಂತದ್ದು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಅವರ ಒಂದು ರಿಯಾಕ್ಷನ್ ಅನ್ನ ಪಡೆಯೋದಕ್ಕೆ ನಾವು ಕೂಡ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಇವತ್ತು ಅವರು KPCC ಕಚೇರಿಯಲ್ಲಿ ಸಿಗ್ತಾರೆ ಎಂಬಂತ ಮಾಹಿತಿ ಇತ್ತು. ಆದ್ರೆ ಅಲ್ಲಿನೂ ಕೂಡ ಅವರು ಸಿಕ್ಕಿಲ್ಲ. ಹೀಗಾಗಿ ಈ ಕುರಿತಂತೆ ಅವರು ಏನನ್ನ ಪ್ರತಿಕ್ರಿಯೆ ಕೊಡ್ತಾರೆ, ತಮ್ಮ ಮಾತನ್ನು ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ತಾರೋ ಅಥವಾ ಅದು ಅಚಾತುರ್ಯದಿಂದ ಆಗಿರುವಂತಹ ಹೇಳಿಕೆ ಎಂಬಂತಹ ಹೇಳಿಕೆಯನ್ನು ಕೊಡ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಗೆ ಖಂಡನೆ ಅಂತೂ ವ್ಯಕ್ತವಾಗ್ತಿದೆ. ಅನಿಲ್ ಬಾಸೂರ್, ತಮ್ಮ ಇನ್ಫಾರ್ಮೇಶನ್ಗೆ. ತಮಿಳುನಾಡು ಹಣಕಾಸು ಸಚಿವ PTR ಪಳನಿವೇಲ್ ತ್ಯಾಗರಾಜನ್ ಕಾರ್ನ ಮೇಲೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ದಾರೆ. ಮದುರೈನಲ್ಲಿ ಸಚಿವರ ಕಾರ್ ಬರ್ತಾ ಇದ್ದಂತೆ ಮುತ್ತಿಗೆ ಹಾಕಿ ಚಪ್ಪಲಿಯನ್ನು ತೋರಿದ್ದಾರೆ. ಕೂಡಲೇ ಮಧ್ಯಪ್ರವೇಶ ಮಾಡಿದಂತ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಪರಿಸ್ಥಿತಿಯನ್ನು ತಹಬದಿಗೆ ತಂದರು. ಪತಿಯೋರ್ವ ಕೋರ್ಟ್ ಆವರಣದಲ್ಲೇ ಪತ್ನಿ ಕತ್ತನ್ನ ಕೊಯ್ದು ಕೊಲೆ ಮಾಡಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹೊಳೆನರಸೀಪುರದ ಕೋರ್ಟ್ ಆವರಣದಲ್ಲಿ ಪತಿ ಶಿವಕುಮಾರ್
ತಟ್ಟೆಕೆರೆ ಗ್ರಾಮದ ಚೈತ್ರಾಳ ಕತ್ತನ್ನು ಕೊಯ್ದು ಚಿಕಿತ್ಸೆ ಫಲಿಸದೆ ಚೈತ್ರಾ ಜಿಲ್ಲಾಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಕತ್ತು ಕೊಯ್ದು ಆರೋಪಿ ಶಿವಕುಮಾರ್ ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನಪಟ್ಟ ಸಾರ್ವಜನಿಕರು ಆರೋಪಿ ಬೆನ್ನತ್ತಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪತಿ ಪತ್ನಿ ನಡುವೆ ಹೊಂದಾಣಿಕೆ ಇಲ್ಲದೇ ಇದ್ದಿದ್ದಕ್ಕೆ ವಿಚ್ಛೇದನಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಹೊಳೆನರಸೀಪುರ ಹಿರಿಯ ಸಿವಿಲ್ ಕೋರ್ಟ್ನಲ್ಲಿ ರಾಜಿ ಸಂಧಾನ ಆಗಿತ್ತು. ಪತ್ನಿ ಜೊತೆ ಚೆನ್ನಾಗಿರ್ತೀನಿ ಅಂತ ಪತಿ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದ. ಆದರೆ ಸಂಧಾನಕ್ಕೆ ಒಪ್ಪಿ ಹೊರಬಂದ ಬಳಿಕ ಶೌಚಾಲಯದಲ್ಲಿ ಪತ್ನಿ ಕುತ್ತಿಗೆ ಕುಯ್ದು ಕೊಲೆ ಮಾಡಿದ. ಸುಮಾರು ಮದುವೆ ಆಗ್ತಟ್ಟಿನಿ ಹಿಂಗೆ 2 ಹೆಣ್ಮಕ್ಳು ಅಂತ ಆಗಿಂದ ಹಿಂಗೆ ನಕ್ಕಾಕೊಟ್ಟು 2 ಹೆಣ್ಮಕ್ಳ 2 ಹೆಣ್ಮಕ್ಳು ಒಂದು 5 ವರ್ಷಕ್ಕಿಂತ 6 ವರ್ಷ ಬಿದ್ದಿತ್ತು. ಇದು ಒಂದು 5 ವರ್ಷ ಇದ್ದಿದ್ದು. ಆಮೇಲೆ ಅಲ್ಲಿ ಚಿತ್ರಿಸ ಕೊಟ್ಟು ಈಗ ಲಾಕ್ಡೌನಲ್ಲಿ 2 ವರ್ಷದಲ್ಲಿ. ಕೋಲಾರದಲ್ಲಿ ದೇಶದ ಅತಿದೊಡ್ಡ ರಾಷ್ಟ್ರಧ್ವಜ ನಿರ್ಮಿಸಲಾಗಿದೆ. ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಈ ಧ್ವಜ ನಿರ್ಮಿಸಲಾಗಿದೆ. ಈ ಬಾವುಟ 630 ಅಡಿ ಉದ್ದವಿದ್ದು 205 ಅಡಿ ಅಗಲ ಇದೆ. ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಭಾರತ ಧ್ವಜದ ಬಾವುಟ ಪ್ರದರ್ಶನ ಮಾಡಲಾಯಿತು. ಈ ರಾಷ್ಟ್ರಧ್ವಜದ ಸ್ಪೆಷಾಲಿಟಿ ಬಗ್ಗೆ ನಮ್ಮ ರಿಪೋರ್ಟರ್ ರಘುರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಕೋಲಾರ ಜಿಲ್ಲೆ ಈಗೇನಿದೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊತಾ ಇರುವಂಥದ್ದು. ದೇಶದಲ್ಲಿ ಅತಿ ದೊಡ್ಡದಾದಂತಹ ಒಂದು ನಮ್ಮ ನ್ಯಾಷನಲ್ ಫ್ಲಾಗ್ ಏನಿದೆ ಅದನ್ನು ಅನಾವರಣ ಮಾಡಲಿಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿರುವಂಥದ್ದು. ನಾವೀಗ ಏನು ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಕೃಷ್ಣಾಪುರ ಅಂತಕ್ಕಂಥ ಒಂದು ಕೈಗಾರಿಕೆಯಲ್ಲಿದ್ದೇವೆ. ಇಲ್ಲಿ ನಾವು ಗಮನಿಸ್ಬೋದು, ಈಗ ನಮ್ಮ ರಾಷ್ಟ್ರಧ್ವಜ ಏನಿದೆ ಅದು ಸುಮಾರು 630 ಅಡಿ ಅಗಲ ಮತ್ತು 205 ಅಡಿ ಉದ್ದ ಏನಿದೆ. ಈ ಒಂದು ಎತ್ತರದಲ್ಲಿ ಅಂದರೆ ಇಷ್ಟು ದೊಡ್ಡದಾದ ವಿಸ್ತೀರ್ಣ ಹೊಂದಿರತಕ್ಕಂಥ ಫ್ಲಾಗನ್ನು ಇಲ್ಲಿ ತಯಾರು ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಈಗ ಪೂರ್ಣಗೊಂಡಿದೆ. ನೀವು ಗಮನಿಸ್ತಾ ಇರ್ಬೋದು, ಈಗ ನಮ್ಮ ಅಶೋಕ ಚಕ್ರದ ಗುರುತನ್ನು ಈಗ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಈ ಒಂದು ಫ್ಲಾಗನ್ನು ನಾವು ಗಮನಿಸೋದಾದ್ರೆ ಸುಮಾರು 1,30,000 ಸ್ಕ್ವೇರ್ ಫೀಟ್ ಆದಂತಹ ಒಂದು ವಿಸ್ತೀರ್ಣವನ್ನು ಈ ಒಂದು ಫ್ಲಾಗ್ ಹೊಂದಿರುವಂಥದ್ದು. ಈ ಹಿಂದೆ ಅಂದರೆ ನಮ್ಮ ಏಷ್ಯಾ ಖಂಡದಲ್ಲೇ ಇಂತಹ ಒಂದು ದೊಡ್ಡದಾದಂಥ ಭಾರತ ಧ್ವಜವನ್ನು ಇದುವರೆಗೂ ಕೂಡ ಅನಾವರಣ ಮಾಡಲಿಲ್ಲ. ಈಗ ಕೋಲಾರದ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಮಹೋತ್ಸವ ಪ್ರಯುಕ್ತ ಏನು ಅಲ್ಲಿ ಫ್ಲಾಗ್ ಹಾಸ್ಟ್ ನಡೆಯುತ್ತೆ, ಆ ಒಂದು ಸಮಯದಲ್ಲಿ ಇಲ್ಲಿ ಈ ಒಂದು ಫ್ಲಾಗನ್ನು ಅಲ್ಲಿ ಸುಮಾರು 2,000 ಜನ ಏನು ಸ್ವಯಂ ಸೇವಕರಿದ್ದಾರೆ ಅವರು ಇಲ್ಲಿ ಆ ಒಂದು ಫ್ಲಾಗನ್ನು ಇಲ್ಲಿ ಅನಾವರಣ ಮಾಡ್ತಾರೆ. ನಂತರ ಈ ಒಂದು ಫ್ಲಾಗನ್ನು ಏನಿದೆ ದೇವರಾಯ ಸಮುದ್ರದ ಹತ್ರ ಇರ್ತಕ್ಕಂಥ ಒಂದು ದೊಡ್ಡದಾದ ಬೆಟ್ಟದ ಸುತ್ತಲೂ ಕೂಡ ಅಲ್ಲಿ ಅಳವಡಿಸುವಂಥ ಕೆಲಸ ಕೂಡ ಮಾಡ್ತವೆ. ನಮ್ಮ ಏನು ಬೇರೆ ಬೇರೆ ದೇಶಗಳಲ್ಲಿ ಏನಿದೆ, ರೊಮೇನಿಯಾ ದೇಶದಲ್ಲಿ ಈ ಹಿಂದೆ 8,50,000 ಸ್ಕ್ವೇರ್ ಫೀಟ್ ಫ್ಲಾಗನ್ನು ಅನಾವರಣ ಮಾಡಿದ್ರು. ಅದೇ ನಮ್ಮ ಒಂದು ಭಾರತ ದೇಶದಲ್ಲಿ ಇಂಥದ್ದು ಒಂದು ದೊಡ್ಡ ವಿಸ್ತೀರ್ಣ ಇರತಕ್ಕಂಥ ಫ್ಲಾಗನ್ನು ಇದೇ ಮೊದಲ ಬಾರಿಗೆ ಈಗ ಅನಾವರಣ ಮಾಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂಥದ್ದು. ಸಂಸದ ಮುನಿಸ್ವಾಮಿ ಅವರು ಏನಿದ್ದಾರೆ, ಅವರು ಮತ್ತು ಅವರ ಸ್ನೇಹಿತರು, ಅವ್ರದ್ದು ಬಳಗ ಏನಿದೆ, ಅವರು ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರೋದು. ಕಳೆದ 6 ದಿನದಿಂದ ಈ ಒಂದು ಪ್ರಯತ್ನ ಸತತವಾಗಿ ನಡೀತಾ ಇದೆ. ನಾಳೆ ಈ ಒಂದು ಫ್ಲಾಗನ್ನು ಒಂದು ಡೆಮೋ ಮಾಡಲಿಕ್ಕೂ ಕೂಡ ಅವರು ಮುಂದಾಗಿರುವಂಥದ್ದು. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. 75ನೇ ಸ್ವಾತಂತ್ರ್ಯ ಸಂಭ್ರಮದ ವೇಳೆ ವಿಶ್ವ ದಾಖಲೆ ಬರೆಯೋದಕ್ಕೆ ಮೈಸೂರಲ್ಲಿ ಸ್ಟೆನ್ಸಿಲ್ ಪೋರ್ಟ್ರೇಟ್ ಸಿದ್ಧವಾಗಿದೆ. ಎಂಐಟಿ ಕಾಲೇಜ್ ಆವರಣದಲ್ಲಿ 50 ಅಡಿ ಸುತ್ತಳತೆಯ ಬೃಹತ್ ಸ್ಟೆನ್ಸಿಲ್ ಪೋರ್ಟ್ರೇಟ್ ಸಿದ್ಧವಾಗಿದ್ದು ಇದನ್ನು ಪೇಪರ್ ಕಟಿಂಗ್ ಮೂಲಕ ರಚಿಸಲಾಗಿದೆ. ಜಿಎಸ್ಎಸ್ ಹಾಗೂ ಎಂಐಟಿ ಕಾಲೇಜಿನ ಸಹಯೋಗದೊಂದಿಗೆ 75 ವಿದ್ಯಾರ್ಥಿಗಳ ಸಹಾಯದಿಂದ ಈ ಪೋರ್ಟ್ರೇಟ್ ನಿರ್ಮಾಣವಾಗಿದೆ. ಇನ್ನು ಸ್ವಾತಂತ್ರ್ಯ ದಿನದಂದು ಪ್ರಧಾನಿ ಮೋದಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗುತ್ತೆ. ಇದೊಂದು ಅದ್ಭುತ ಸಾಧನೆ. ಚಿಕ್ಕದಾಗಿ ಮಾಡ್ತಾ ಇದ್ದಂಥದ್ದು ಇವತ್ತು 75ನೇ ಸ್ವಾತಂತ್ರ್ಯ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಕಾಲೇಜ್ನಲ್ಲಿ ಮೋದಿದು 50/50 ಕಟ್ಔಟ್ನ ನಾವೇ ಸ್ಟೂಡೆಂಟ್ಸ್ ಅಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿ ಈಗ ಮಾಡಿ ಮುಗ್ದಿದೆ ಆಲ್ರೆಡಿ. ಇಟ್ಸ್ ಲೈಕ್ ಐ ಲೈಕ್ ಟು ಥ್ಯಾಂಕ್ ಅವರ್ ಪ್ರಿನ್ಸಿಪಲ್ ಫಾರ್ ಗಿವಿಂಗ್ ಅ ಚಾನ್ಸ್ ಟು ರೆಪ್ರೆಸೆಂಟ್ ಅವರ್ ಕಾಲೇಜ್. 75ನೇ ಸ್ವಾತಂತ್ರ್ಯ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಕಾಲೇಜ್ನಲ್ಲಿ ಮೋದಿದು 50/50 ಕಟ್ಔಟ್ನ ನಾವೇ ಸ್ಟೂಡೆಂಟ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ ಒಂದು 3 ಡೇಸಿಂದ ನಾವು ಪ್ರಿಪೇರ್ ಮಾಡ್ತಿದ್ದೇವೆ ಸೆಟ್ ಎಲ್ಲ ಹಾಕೊಳ್ಳೋಕ್ಕೆ. ಈಗ ಚಾರ್ಟ್ ಪೇಪರ್ ಬಂದು ನಮಗೆ A1 ಸೈಜ್ ಚಾರ್ಟ್ ಪೇಪರ್ ಸಿಗುತ್ತೆ. A1 ಸೈಜ್ ಚಾರ್ಟ್ ಪೇಪರ್ನ 50/50 ಸ್ಕ್ವೇರ್ ಫೀಟಲ್ಲಿ ನಾವು ಫುಲ್ಲು ಆ್ಯಡ್ ಮಾಡಬೇಕು ಅಂದರೆ ತುಂಬ ಟೈಮ್ ಬೇಕು. ಟೋಟಲ್ಲು 2,200 ಚಾರ್ಟ್ ಪೇಪರ್, ವೈಟ್ ಆಗ್ಬೋದು, ಬ್ಲ್ಯಾಕ್ ಆಗ್ಬೋದು, 1,200 ಚಾರ್ಟ್ ಪೇಪರ್ನ ಜಾಯಿಂಟ್ ಮಾಡಿ ಒಂದು 50/50 ಲಾರ್ಜ್ ಸ್ಕೇಲ್ ತಂದು ಅದರಲ್ಲಿ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.